ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 15 ಭಗವದ್ಧಾಮದ ವರ್ಣನೆ. ಇದರಿಂದ 45ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಯೋಗ ಮಾರ್ಗದ ವಿಧಾನ ಏನು ಅನ್ನೋದನ್ನ ಗುರುಗಳು ಹೇಳ್ತಾ ಇದ್ರು. ಇಂದ್ರಿಯಗಳನ್ನ ಹತೋಟಿಯಲ್ಲಿ ಇಟ್ಕೊಂಡು ಏಕಾಂತ ಮತ್ತೆ ಪವಿತ್ರವಾಗಿರುವಂತ ಸ್ಥಳದಲ್ಲಿ ಕೂತ್ಕೊಂಡು ಈ ಅಧ್ಯಾಯದಲ್ಲಿ ಏನ್ ಹೇಳಿದಾರೋ ಅಂದ್ರೆ 4 ಚತುರ್ಭುಜನಾದಂತಹ ನಾರಾಯಣನ ರೂಪವನ್ನ ಧ್ಯಾನ ಮಾಡಬೇಕು. ಅದು ನಿಜವಾಗಲೂ ನಾವು ಮಾಡಬೇಕಾಗಿರುವಂತ ಯೋಗ ಮಾರ್ಗದ ವಿಧಾನ. ಮತ್ತೆ ಕೃಷ್ಣ ಪ್ರಜ್ಞೆಯೇ ಅಂದ್ರೆ ಏನು ಅದ್ರ ಬಗ್ಗೆನೂ ತಿಳಿಸಿದ್ರು. ಏನು ಅಂದ್ರೆ 24 ಗಂಟೆಗಳ ಕಾಲನೂ ಮನಸ್ಸನ್ನ ಕೃಷ್ಣನಲ್ಲಿ ಏಕಾಗ್ರತೆಗೊಳಿಸೋದನ್ನ ಕೃಷ್ಣ ಪ್ರಜ್ಞೆ ಅಂತ ಕರೀತಾರೆ ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದುವರೆದು ಇಲ್ಲೇನು ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತದಲ್ಲಿ ಮತ್ತು ಭಗವದ್ಗೀತೆಯಲ್ಲಿ ವರ್ಣಿತವಾದ ಅಥವಾ ಪತಂಜಲಿ ಯೋಗ ವಿಧಾನದಲ್ಲಿ ಸಮರ್ಥಿಸಿರುವ ಯೋಗ ವಿಧಾನವು ಪಾಶ್ಚಾತ್ಯ ದೇಶಗಳಲ್ಲಿ ಸಾಮಾನ್ಯವಾಗಿ ತಿಳಿಯಲಾಗಿರುವ ಇಂದು ಅಭ್ಯಾಸಗೊಳ್ಳುತ್ತಿರುವ ಹಠಯೋಗಕ್ಕಿಂತ ಭಿನ್ನವಾದುದು. ಅಂದ್ರೆ ಭಗವದ್ಗೀತೆಯಲ್ಲಿ ಭಾಗವತದಲ್ಲಿ ಪತಂಜಲ ಯೋಗ ವಿಧಾನ ಇದೆಯಲ್ಲ, ಅದನ್ನ ಇವಾಗೇನು ವೆಸ್ಟರ್ನ್ ಕಂಟ್ರೀಸಲ್ಲಿ ಏನು ಸಾಮಾನ್ಯವಾಗಿ ಅಭ್ಯಾಸ ಮಾಡ್ತಾ ಇದ್ದಾರೋ ಆ ಹಠಯೋಗವನ್ನೇ ಇದು ಅಂತ ತಿಳ್ಕೊಳ್ತಾರೆ. ಆದರೆ ಅದು ಇದು ಬೇರೆ ಅಂತ ಅಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ನಿಜವಾದ ಯೋಗಾಭ್ಯಾಸವೆಂದರೆ ಇಂದ್ರಿಯಗಳನ್ನು ವಶದಲ್ಲಿಡುವುದು. ಅಂತಹ ವಶದಲ್ಲಿಡುವಿಕೆಯು ನೆಲೆಗೊಂಡ ಮೇಲೆ ಮನಸ್ಸನ್ನು ದೇವೋತ್ತಮ ಪರಮಪುರುಷನಾದ ಕೃಷ್ಣನ ನಾರಾಯಣ ರೂಪದಲ್ಲಿ ಕೇಂದ್ರೀಕರಿಸುವುದು ಆಗಿರುತ್ತದೆ. ನೋಡಿ, ಇಲ್ಲಿ ಗುರುಗಳು ಯೋಗಾಭ್ಯಾಸ ಅಂತಂದ್ರೆ ಏನು ಅನ್ನೋದನ್ನ ಫಸ್ಟ್ ಹೇಳ್ಕೊಡ್ತಾ ಇದ್ದಾರೆ. ಮೊದಲು ಇಂದ್ರಿಯಗಳನ್ನ ವಶದಲ್ಲಿ ಇಟ್ಕೋಬೇಕು. ಅದೇ ದೊಡ್ಡ ಕೆಲಸ ನಮ್ದು. ಅದು ಆಗೋದು ತುಂಬಾ ಕಷ್ಟ. ಆಗಲ್ಲ ಅಂತಲ್ಲ, ಆಗುತ್ತೆ, ಆದ್ರೆ ತುಂಬಾ ಕಷ್ಟ. ಅದಕ್ಕೆ ನೋಡಿ ಗುರುಗಳು ಫಸ್ಟ್ ನಮ್ಗೆ ಹೇಳ್ಕೊಡೋದು ಏನು ಹೇಳಿ, ಪ್ರಸಾದವನ್ನೇ ತಿನ್ಬೇಕು, ಮತ್ತೆ ಇಷ್ಟು ಮಾಲೆ ಜಪ ಮಾಡಬೇಕು, ಆಮೇಲೆ ಪ್ರತಿದಿನ ಧರ್ಮಗ್ರಂಥಗಳನ್ನು ಓದಬೇಕು, ಬೆಳಗ್ಗೆನೆ ಎದ್ದೊಳ್ಬೇಕು, ಸೂರ್ಯೋದಯ ಆಗೋಕ್ ಮುಂಚೆನೆ ಎದ್ದೊಳ್ಬೇಕು, ತುಳಸಿ ಪೂಜೆ ಮಾಡಬೇಕು, ಆಮೇಲೆ ಭಗವಂತನ ಪೂಜೆ ಮಾಡಬೇಕು, ಆರತಿ ಮಾಡಬೇಕು. ಇದೆಲ್ಲ ಯಾಕೆ ಹೇಳ್ಕೊಡ್ತಾರೆ ಅಂತಂದ್ರೆ ನಮ್ಮ ಇಂದ್ರಿಯಗಳು ನಮ್ಮ ವಶದಲ್ಲಿ ಬರಲಿ ಅಂತಂದ್ಬಿಟ್ಟು. ಇಲ್ಲ ಅಂತಂದ್ರೆ ನಾವೇನ್ ಮಾಡ್ತೀವಿ, ಸಿಕ್ಕಿದ್ದೆಲ್ಲ ತಿಂತೀವಿ. ಅವಾಗ ನಮ್ಮ ನಾಲಿಗೆಯನ್ನು ವಶದಲ್ಲಿ ಇಟ್ಕೊಳ್ಳೋಕೆ ಆಗೋದಿಲ್ಲ. ಆಮೇಲೆ ಬೆಳಗ್ಗೆನೆ ಎದ್ದೊಳ್ಬೇಕು, ಇಲ್ಲ ಅಂತಂದ್ರೆ ನಿದ್ದೆ ಇನ್ನೂ ಚೆನ್ನಾಗಿ ಮಾಡ್ತೀವಿ. ಆ ರೀತಿ ಎಲ್ಲ ಯಾಕೆ ಹೇಳ್ಕೊಡ್ತಾರೆ ಅಂದರೆ ಮೊದಲು ಇಂದ್ರಿಯಗಳನ್ನು ವಶದಲ್ಲಿಡೋದು ತುಂಬ ಮುಖ್ಯ. ವಶದಲ್ಲಿ ಇಟ್ಕೊಂಡಾದ್ಮೇಲೆ ನಮ್ಮ ಇಂದ್ರಿಯಗಳೆಲ್ಲ ವಶಕ್ಕೆ ಬಂದ್ವು, ನಾವು ಹೇಳ್ದಾಗ ಕೇಳುತ್ತೆ ಅನ್ನುವಂಥ ಒಂದು ಸ್ಥಿತಿಗೆ ಬಂದ ಮೇಲೆ ಮನಸ್ಸನ್ನ ಆ ಭಗವಂತನಾದಂಥ ಕೃಷ್ಣನ ನಾರಾಯಣ ರೂಪದಲ್ಲಿ ಅಂದ್ರೆ ಚತುರ್ಭುಜ ರೂಪ ಇರುತ್ತಲ್ಲ ಅದರಲ್ಲಿ ನಾವು ಕೇಂದ್ರೀಕರಿಸಬೇಕು. ಭಗವಾನ್ ಕೃಷ್ಣನು ಮೂಲ ದೇವೋತ್ತಮ ಪುರುಷನಾಗಿರುತ್ತಾನೆ ಮತ್ತು ಶಂಖ ಚಕ್ರ ಗದಾ ಪದ್ಮಗಳಿಂದ ಅಲಂಕೃತವಾದ 4 ಕೈಗಳುಳ್ಳ ಇತರ ವಿಷ್ಣು ರೂಪರು ಕೃಷ್ಣನ ಸಮಗ್ರಾಂಶದ ವಿಸ್ತರಣೆ ರೂಪರಾಗಿರುತ್ತಾರೆ. ಒಬ್ಬನು ಭಗವತ್ ಸ್ವರೂಪದ ಮೇಲೆ ಧ್ಯಾನ ಮಾಡಬೇಕೆಂದು ಭಗವದ್ಗೀತೆಯಲ್ಲಿ ಸಮರ್ಥಿಸಲಾಗಿದೆ. ಈಗ ಭಗವಂತ ಕೃಷ್ಣ ಇದಾನಲ್ಲ, ಅವನು ಮೂಲ ದೇವೋತ್ತಮ ಪುರುಷ. ಮತ್ತೆ ಅವನೇನ್ ಮಾಡ್ತಾನೆ, ಶಂಖ ಚಕ್ರ ಗದಾ ಪದ್ಮ ಈ 4 ಕೈ ಇರುವಂತಹ ವಿಷ್ಣುವಿನ ರೂಪಗಳು ಬೇಕಾದಷ್ಟಿದೆಯಲ್ಲ, ಅದೆಲ್ಲವೂ ಕೂಡ ಕೃಷ್ಣನ ಸಮಗ್ರಾಂಶ ಅಂದ್ರೆ ಒಂದು ಮೂಲ ಇರುತ್ತಲ್ಲ ಅದರಿಂದ ವಿಸ್ತರಣೆಯಾಗಿರುವಂತ ರೂಪಗಳು. ಅದಕ್ಕೋಸ್ಕರನೇ ಭಗವಂತನ ಸ್ವರೂಪದ ಮೇಲೆ ಧ್ಯಾನ ಮಾಡಬೇಕು ಅಂತ ಅಂದ್ಬಿಟ್ಟು ಭಗವದ್ಗೀತೆಯಲ್ಲೂ ಕೂಡ ಹೇಳಿದಾನೆ ಭಗವಂತ. ಮನಸ್ಸಿನ ಏಕಾಗ್ರತೆಯನ್ನು ಅಭ್ಯಾಸ ಮಾಡುವುದಕ್ಕಾಗಿ ಒಬ್ಬನು ತನ್ನ ತಲೆ ಬೆನ್ನು ನೇರಗೆರೆಯಾಗುವಂತೆ ಕುಳಿತಿರಬೇಕು. ಏಕಾಂತ ಸ್ಥಳದಲ್ಲಿ ಪರಿಶುದ್ಧವಾದ ವಾತಾವರಣದಲ್ಲಿರಬೇಕು. ಯೋಗಿಯು ಬ್ರಹ್ಮಚರ್ಯದ ವಿಧಿ ವಿಧಾನಗಳನ್ನು ಆಚರಿಸಬೇಕು. ಆತ್ಮ ನಿಗ್ರಹದ ಬ್ರಹ್ಮಚರ್ಯ ಜೀವನವನ್ನು ಕಟ್ಟುನಿಟ್ಟಾಗಿ ನಡೆಸಬೇಕು. ಜನನಿಬಿಡವಾದ ನಗರದಲ್ಲಿ ದುಂದುವೆಚ್ಚದ ಜೀವನದಲ್ಲಿ ಅನಿರ್ಬಂಧಿತ ಕಾಮುಕತೆಯಲ್ಲಿ ಮತ್ತು ವಚೋ ವ್ಯಭಿಚಾರದಲ್ಲಿ ಇದ್ದುಕೊಂಡು ಯೋಗಾಭ್ಯಾಸ ಮಾಡಲು ಒಬ್ಬನಿಗೆ ಸಾಧ್ಯವಾಗದು.
ಇಲ್ಲಿ ಗುರುಗಳು ಯಾವ ರೀತಿ ಒಬ್ಬ ಯೋಗ ಧ್ಯಾನ ಅದನ್ನೆಲ್ಲ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ. ಇದು ಭಗವದ್ಗೀತೆಯಲ್ಲಿ ಬರುವಂತಹ ಒಂದು ವಿಷಯ. ಭಗವದ್ಗೀತೆಯಲ್ಲಿ ಭಗವಂತ ಯಾವ ರೀತಿ ಯೋಗ ಧ್ಯಾನ ಮಾಡಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ವಿವರಣೆ ಮಾಡಿದ್ದಾನೆ. ಸೊ ಅದನ್ನೇ ಇಲ್ಲಿ ಗುರುಗಳು ಇನ್ನೊಂದು ಸರಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಮೊದಲು ಭಗವದ್ಗೀತೆಯನ್ನ ಓದಿ ಆಮೇಲೆ ಭಾಗವತವನ್ನ ಓದಬೇಕು ಅಥವಾ ಕೇಳಬೇಕು. ಯಾಕಂದ್ರೆ ಅದರಲ್ಲಿ ಬರುವಂತಹ ವಿಷಯಗಳ ಒಂದು ವಿವರಣೆ ಇದರಲ್ಲಿ ಸಿಗುತ್ತೆ ನಮಗೆ. ಅಂದರೆ ಅದು ಥಿಯರಿ ಆದರೆ ಇದು ಪ್ರಾಕ್ಟಿಕಲ್ ಆಗಿ ನಮಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಭಗವದ್ಗೀತೆಯನ್ನು ಒಂದ್ಸರಿ ಕೇಳಿ ನೀವು, ಆಗ ನಿಮಗೆ ಇದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಯಾವ ರೀತಿ ಧ್ಯಾನ ಮಾಡಬೇಕು ಅಂತಂದರೆ, ಮನಸ್ಸಿನ ಏಕಾಗ್ರತೆಯನ್ನು ಅಭ್ಯಾಸ ಮಾಡಬೇಕು ಅಂತಂದರೆ ಯಾವ ರೀತಿ ಕೂತ್ಕೋಬೇಕು. ಫಸ್ಟು ಹೆಂಗೆಂಗೋ ಬೆನ್ನನ್ನು ಬಗ್ಗಿಸಿ ಕೂತ್ಕೊಳ್ಳೋದಲ್ಲ. ಒಬ್ಬ ತಲೆ, ಬೆನ್ನು ಮತ್ತು ತನ್ನ ಕತ್ತಿರುತ್ತಲ್ಲ ಅದು ನೇರವಾಗಿರಬೇಕು. ನೋಡಿದ್ರೆ ಹಿಂದಗಡೆಯಿಂದ ಒಂದು ನೇರ ಗೆರೆ ಥರ ಕಾಣಿಸ್ಬೇಕು. ಆ ರೀತಿ ಸ್ಟ್ರೈಟಾಗಿ ಕೂತ್ಕೊಂಡಿರಬೇಕು. ಮತ್ತು ಏಕಾಂತ ಸ್ಥಳ ಇರಬೇಕು. ಗಲಾಟೆ ಇರುತ್ತಲ್ಲ ಅಂಥ ಕಡೆ ಕೂತ್ಕೋಬಾರ್ದು. ತಾನೊಬ್ಬನೇ ಇರಬೇಕು. ಅಂಥ ಪರಿಶುದ್ಧವಾದ ಒಂದು ವಾತಾವರಣವನ್ನು ಮೊದಲು ಹುಡುಕೊಳ್ಬೇಕು. ಅಲ್ಲಿ ಕೂತ್ಕೊಂಡು ಇದನ್ನು ಮಾಡಬೇಕು. ಮತ್ತು ಒಬ್ಬ ಯೋಗಿ ಆಗಿರುವನು ಬ್ರಹ್ಮಚರ್ಯದ ವಿಧಿವಿಧಾನಗಳಿರುತ್ತೆ. ಒಬ್ಬ ಬ್ರಹ್ಮಚಾರಿ ಆಗಿರೋನು ಏನೇನೆಲ್ಲ ಮಾಡಬೇಕು ಅಂತ ಅದನ್ನೆಲ್ಲ ಆಚರಣೆ ಮಾಡಬೇಕು. ಮತ್ತು ತನ್ನ ಆತ್ಮನಿಗ್ರಹದ ಬ್ರಹ್ಮಚರ್ಯ ಜೀವನವನ್ನು ಕಟ್ಟುನಿಟ್ಟಾಗಿ ಅವನು ಪಾಲಿಸಬೇಕು. ಆಮೇಲೆ ತುಂಬ ಜನ ಇರ್ತಾರಲ್ಲ, ಈ ರೀತಿಯ ಒಂದು ನಗರ ಪ್ರದೇಶಗಳು ಬರೀ ಗಲಾಟೆಗಳು ಕೇಳಿಸ್ತಾ ಇರುತ್ತೆ. ಮಾತಾಡೋದು ಮತ್ತು ಈ ವೆಹಿಕಲ್ಗಳು ಹಾರನ್ ಹೊಡೆಯೋದು ಇದೆಲ್ಲ ತುಂಬ ಗಿಜಗಿಜ ಅಂತ ಇರುತ್ತಲ್ಲ, ಅಂಥ ಒಂದು ನಗರದಲ್ಲಿ ಇದ್ಕೊಂಡು ಆಮೇಲೆ ದುಂದು ವೆಚ್ಚದ ಜೀವನ, ಸುಮ್ಮನೆ ಬೇಡದೇ ಇರೋದಕ್ಕೆಲ್ಲ ನಾವು ಖರ್ಚು ಮಾಡಿಕೊಂಡು ಇರುವಂತಹ ಒಂದು ಜೀವನ, ಬೇಡದೇ ಇರೋದಕ್ಕೆ ನಾವು ದುಡ್ಡು ಹಾಕೋದು, ಅಂಥ ಒಂದು ಜೀವನ. ಆಮೇಲೆ ಯಾವುದೇ ಒಂದು ಲಿಮಿಟು ಅಥವಾ ಈ ರೀತಿ ಕಟ್ಟುನಿಟ್ಟಾಗಿ ಇಲ್ಲದೆ ಇರುವಂಥ ಒಂದು ಕಾಮುಕತೆಯಲ್ಲಿ ಇರ್ತೀವಿ. ಮತ್ತು ವಚೋ ವ್ಯಭಿಚಾರ ಅಂದರೆ ಮಾತಾಡೋದ್ರಲ್ಲೇ ವ್ಯಭಿಚಾರವನ್ನು ಮಾಡ್ತೀವಿ ನಾವು. ಈ ರೀತಿ ಎಲ್ಲ ಮಾಡಿಕೊಂಡು ನಾವು ಯೋಗಾಭ್ಯಾಸವನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಅಂತ ಕೆಲವೊಂದು ರೀತಿ ನೀತಿಗಳಿರುತ್ತೆ, ಅಂಥ ಒಂದು ವಾತಾವರಣ ಇರಬೇಕು. ಮತ್ತು ಆ ನಿಯಮಗಳನ್ನು ನಾವು ಪಾಲನೆ ಮಾಡೋ ಥರ ಇರಬೇಕು. ನಮ್ಮ ಮನಸ್ಸು ಒಂದು ಕಡೆ ಬರಬೇಕು ಅಂತಂದರೆ, ಅಂದರೆ ಒಂದೇ ಕಡೆ ಕಾನ್ಸಂಟ್ರೇಷನ್ ಅದಕ್ಕೆ ಬರಬೇಕು ಅಂದರೆ ತುಂಬ ಕಷ್ಟ ಇರುತ್ತಲ್ವ. ಆ ರೀತಿ ಆಗಬೇಕು ನಮಗೆ. ಆ ರೀತಿ ಆಗಬೇಕು ಅಂತಂದರೆ ಏನೆಲ್ಲ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಯೋಗಾಭ್ಯಾಸಕ್ಕೆ ಇಂದ್ರಿಯ ನಿಗ್ರಹವು ಅವಶ್ಯ. ಇಂದ್ರಿಯ ನಿಗ್ರಹವು ಪ್ರಾರಂಭವಾಗುವುದು ನಾಲಿಗೆಯ ನಿಯಂತ್ರಣದಿಂದ. ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಡಬಲ್ಲವನು ಇತರ ಇಂದ್ರಿಯಗಳನ್ನೂ ನಿಯಂತ್ರಣದಲ್ಲಿ ಇಡಬಲ್ಲನು. ಒಬ್ಬನು ಒಂದೆಡೆ ನಾಲಿಗೆಗೆ ಎಲ್ಲ ಬಗೆಯ ನಿಷಿದ್ಧ ಆಹಾರ ಪಾನೀಯಗಳನ್ನು ನೀಡುತ್ತಾ ಜೊತೆಗೆ ಯೋಗಾಭ್ಯಾಸದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಅತ್ಯಂತ ವಿಷಾದಕರ ಸತ್ಯ ಸಂಗತಿ ಎಂದರೆ ಅನಧಿಕೃತರಾಗಿ ಹೆಸರಿಗೆ ಮಾತ್ರ ಯೋಗಿಗಳೆನಿಸಿದ ಅನೇಕರು ಪಾಶ್ಚಾತ್ಯ ದೇಶಗಳಿಗೆ ಬರುತ್ತಾರೆ ಮತ್ತು ಯೋಗಾಭ್ಯಾಸದ ಕಡೆಗೆ ಅಲ್ಲಿನ ಜನರಿಗಿರುವ ಅಭಿರುಚಿಯನ್ನು ತಮ್ಮ ದುರ್ಲಾಭಕ್ಕೆ ಈಡು ಮಾಡುತ್ತಾರೆ. ಅಂತಹ ಅನಧಿಕೃತ ಯೋಗಿಗಳು ಮದ್ಯಪಾನ ವ್ಯಸನಿಯಾಗಿದ್ದುಕೊಂಡೇ ಧ್ಯಾನವನ್ನು ಅಭ್ಯಾಸ ಮಾಡಬಹುದೆಂದು ಬಹಿರಂಗವಾಗಿ ಹೇಳಲು ಕೂಡ ಧೈರ್ಯ ಮಾಡುತ್ತಾರೆ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಗುರುಗಳು ಅಂತಂದರೆ, ಯೋಗಾಭ್ಯಾಸಕ್ಕೆ ಮೊದಲು ಇಂದ್ರಿಯ ನಿಗ್ರಹ ಅನ್ನೋದು ತುಂಬಾ ಇಂಪಾರ್ಟೆಂಟಾಗಿ ಮಾಡಬೇಕಾಗಿರುವಂಥದ್ದು. ಇಂದ್ರಿಯ ನಿಗ್ರಹ ಪ್ರಾರಂಭ ಆಗೋದೇನೆ ನಾಲಿಗೆಯಿಂದ. ನಾಲಿಗೆಯನ್ನು ಕಂಟ್ರೋಲ್ ಮಾಡೋದ್ರಿಂದ ಇಂದ್ರಿಯ ನಿಗ್ರಹ ಪ್ರಾರಂಭವಾಗುತ್ತೆ. ನಾಲಿಗೆಯನ್ನು ನಿಯಂತ್ರಣದಲ್ಲಿ ಇಡೋದಕ್ಕೆ ಆಗುವಂಥವನು ಬೇರೆ ಇಂದ್ರಿಯಗಳನ್ನು ಕೂಡ ನಿಯಂತ್ರಣದಲ್ಲಿ ಇಟ್ಕೊಳ್ಬಲ್ಲ. ಆಯಿತಾ? ಮೊದಲು ನೋಡಿ, ನಾಲಿಗೆ ನಾವು ಏನು ಬೇಕಾದರೂ ತಪ್ಪಿಸ್ತೀವಿ, ಆದರೆ ನಾಲಿಗೆ ಹೇಳಿದ್ದನ್ನು ಕೊಡಲೇಬೇಕು. ಅದನ್ನು ನಾವು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಅದಕ್ಕೆ ಮೊದಲು ನಾಲಿಗೆಯನ್ನು ನಾವು ನಿಗ್ರಹಣ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಂಡು ಅದನ್ನು ನಾವು ಪಾಲನೆ ಮಾಡಲೇಬೇಕು. ನಾಲಿಗೆಯನ್ನು ಯಾರು ನಿಯಂತ್ರಣದಲ್ಲಿ ಇಡ್ತಾನೋ ಇನ್ನು ಬೇರೆ ಇಂದ್ರಿಯಗಳನ್ನು ಅವನು ಆಟೋಮೆಟಿಕ್ಕಾಗಿ ಹೇಗಾದರೂ ಮಾಡಿ ನಿಯಂತ್ರಣದಲ್ಲಿ ಇಡೋದಕ್ಕಾಗತ್ತೆ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ಒಂದು ಕಡೆ ನಾಲಿಗೆಗೆ
ಎಲ್ಲ ರೀತಿಯ ನಿಷಿದ್ಧ ಆಹಾರ ಪಾನೀಯಗಳನ್ನು ಯಾವ್ದ್ಯಾವುದು ತಿನ್ನಬಾರ್ದು, ಯಾವ್ದ್ಯಾವ್ದು ಕುಡಿಬಾರ್ದು ಅದನ್ನೆಲ್ಲ ಕೊಡ್ತಾ ಜೊತೆಗೆ ಯೋಗಾಭ್ಯಾಸ ಮಾಡ್ಕೊಳ್ತೀನಿ ನಾನು ಅಂತಂದರೆ ಅದರಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾ ಇದ್ದಾರೆ. ಅತ್ಯಂತ ವಿಷಾದಕರವಾದಂತಹ ಸತ್ಯ ಸಂಗತಿ ಏನಪ್ಪ ಅಂತಂದರೆ, ಅನಧಿಕೃತರಾಗಿ ಅಂದರೆ ಏನೋ ಅವ್ರಿಗೆ ಅಧಿಕಾರನೇ ಇರೋದಿಲ್ಲ, ಅಂಥವರು ಹೆಸರಿಗೆ ಮಾತ್ರ ಯೋಗಿಗಳು ಅಂತ ಅನ್ನಿಸ್ಕೊಂಡಿರುವಂಥ ಬೇಕಾದಷ್ಟು ಜನ ಪಾಶ್ಚಾತ್ಯ ದೇಶ ಅಂದರೆ ವೆಸ್ಟರ್ನ್ ಕಂಟ್ರೀಸಿಂದ ಬರ್ತಾರೆ ಇಲ್ಲಿಗೆ. ನಾವು ಗುರುಗಳು ಹಾಗೆ ಹೀಗೆ ನಾವು ಇದು ತಿಳ್ಕೊಂಡಿದ್ವಿ ಅದು ತಿಳ್ಕೊಂಡಿದ್ವಿ ಅಂತ. ಮತ್ತು ಯೋಗಾಭ್ಯಾಸದ ಕಡೆಗೆ ಅಲ್ಲಿರುವಂತಹ ಜನರಿಗಿರುವಂಥ ಅಭಿರುಚಿ ಇರುತ್ತಲ್ಲ, ಹೌದು ನಾವು ಯೋಗ ಕಲಿಬೇಕು ಅಂತ ಬೇಕಾದಷ್ಟು ಜನ ನಿಜವಾಗ್ಲೂ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರಲ್ಲ, ಅಂಥ ಜನಗಳ ಅಭಿರುಚಿಗೆ ಏನು ಮಾಡ್ತಾರೆ, ತಮ್ಮ ದುರ್ಲಾಭಕ್ಕೆ ಅವರು ಈಡು ಮಾಡ್ತಾರೆ. ಅಂದರೆ ತಮ್ಮ ಒಂದು ಏನೋ ಒಂದು ಪ್ರಯೋಜನಕ್ಕೆ ಅದನ್ನು ಉಪಯೋಗಿಸ್ಕೊಳ್ತಾರೆ, ಅಂದರೆ ಮೋಸ ಮಾಡ್ತಾರೆ ಅಂತ ಅರ್ಥ. ಅಂತಹ ಅನಧಿಕೃತ ಯೋಗಿಗಳು ಏನು ಮಾಡ್ತಾರೆ ಅಂದರೆ, ಮದ್ಯಪಾನ ವ್ಯಸನಿಯಾಗಿತ್ಕೊಂಡೆ ಅವರು ಕುಡಿಯೋದನ್ನು ಕುಡಿತಾ ಇರ್ತಾರೆ, ಅದನ್ನ ಇಟ್ಕೊಂಡೆ ಧ್ಯಾನವನ್ನು ಅಭ್ಯಾಸ ಮಾಡಬಹುದು ಅಂತಂದ್ಬಿಟ್ಟು ಎಲ್ಲರ ಮುಂದೆ ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೂ ಕೂಡ ಅವರು ಧೈರ್ಯ ಮಾಡ್ತಾರೆ. ಈಗ ಮದ್ಯಪಾನವನ್ನು ಮಾಡ್ತಾ ನಾವು ಪೂಜೆ ಪುನಸ್ಕಾರ ಮಾಡ್ಬೋದು ಅಂತ ಯಾವುದಾದ್ರೂ ಧರ್ಮಗ್ರಂಥಗಳಲ್ಲಿ ಹೇಳಿದಾರಾ? ಇಲ್ಲ. ಅದನ್ನೆಲ್ಲ ಬಿಡಬೇಕು ಅಂತ ಹೇಳಿದ್ದಾರೆ ಹೊರತು ಅದನ್ನು ಮಾಡ್ತಾ ನಾವು ಮಾಡಬೇಕು ಅಂತ ಎಲ್ಲೂ ಹೇಳಿಲ್ಲ. ಮತ್ತು ಧ್ಯಾನವನ್ನು ಮಾಡೋದಕ್ಕೆ ಮದ್ಯಪಾನ ಮಾಡಿದ್ರೆ ಧ್ಯಾನ ಮಾಡೋದಕ್ಕೆ ಸಾಧ್ಯನಾ? ಆ ರೀತಿ ಮಾಡಬಹುದಾ? ಇಲ್ಲ. ಆದರೆ ಮಾಡಬಹುದು ಅಂತ ಧೈರ್ಯವಾಗಿ ಎಲ್ಲರ ಮುಂದೆನೂ ಕೂಡ ಹೇಳ್ಕೊಳ್ಳೋದಕ್ಕೂ ಅವರು ಹೆದರ್ಕೊಳ್ಳೋದಿಲ್ಲ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ಎಂತಹ ಪರಿಸ್ಥಿತಿ ಬಂದಿದೆ ಅಂತಂದರೆ, ಇಂಟ್ರೆಸ್ಟ್ ಇರೋರ್ಗೂ ಕೂಡ ತಪ್ಪು ದಾರಿಗೆ ಎಳೆಯುವಂಥ ಒಂದು ಪರಿಸ್ಥಿತಿ ಈಗಿದೆ. ಅದಕ್ಕೆ ನಾವು ಹುಷಾರಾಗಿ ಯಾರು ಅಧಿಕಾರಿಗಳಾಗಿರ್ತಾರೋ ಅಂಥವರಿಂದ ಮಾತ್ರ ಅದನ್ನು ಕೇಳಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಇಲ್ಲಾಂದರೆ ನಮ್ಮ ಹಾದಿ ತಪ್ಪು ಹೋಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ ಅಂತ ಇಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಗುರುಗಳು. ಈ ರೀತಿ ಮಾಡೋರು ಇರ್ತಾರೆ ಅಂತ ಅಂದ್ಬಿಟ್ಟು. ಈಗ ಸಾಮಾನ್ಯವಾಗಿ ನಾವು ಕೇಳೋದಾಗಲೇ ಅದು ತಪ್ಪು ಅಂತ ನಮ್ಗೆ ಅನ್ಸುತ್ತಲ್ವಾ. ಇನ್ನು ಅವರು ಎಲ್ಲ ತಿಳ್ಕೊಂಡಿದ್ದೀನಿ ಅಂತ ಬೇರೆಯವರಿಗೆ ಹೇಳಕ್ಕೆ ಹೋದಾಗ ಈ ರೀತಿ ತಪ್ಪು ಮಾಡಿದಾಗ ಬೇರೆಯವರು ಕೂಡ ಅಡ್ಡದಾರಿಯನ್ನು ಹಿಡಿಯೋ ಹಾಗಾಗ್ಬಿಡತ್ತೆ. ಆವಾಗ ಬೇರೆಯವ್ರನ್ನೂ ನಾವು ತಪ್ಪು ದಾರಿಗೆ ಎಳೆದಂಗೆ ಆಗುತ್ತಲ್ವ. ಆ ವಿಷಯದ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಮುಂದುವರಿದ ಭಾಗ ಇನ್ನೂ ಇದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಎಷ್ಟು ವಿಷಯಗಳನ್ನು ಗುರುಗಳು ಹೇಳ್ತಾ ಇದ್ದಾರಲ್ವ. ಆದರೆ ನಾವು ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕಾಯ್ತಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.